ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ವಿಜಯ ಸೇತು. ನಾವು ಆಲ್ರೆಡಿ ಅನೌನ್ಸ್ ಮಾಡಿದ್ದೀವಿ ಆ್ಯಂಡ್ ಅಪ್ಲೋಡ್ ಕೂಡ ಆಗಿದೆ ನಮ್ಮ ಒಂದು ಪ್ರೈವೇಟ್ ಗ್ರೂಪಲ್ಲಿ. ಏನಪ್ಪ ಅಂತಂದರೆ, ಬೂಸ್ಟರ್ ಡೋಸ್ ಕರೆಂಟ್ ಅಫೇರ್ಸ್ MCQ ಕಂಪಲೇಷನ್. ಪ್ರತಿ ತಿಂಗಳು MCQs ನಿಮಗೆ ಕಂಪಲೇಷನ್ ಸಿಗುತ್ತೆ. ಎಷ್ಟು ತಿಂಗಳು? ಪ್ರತಿ ತಿಂಗಳು ಅಂದರೆ 12 ತಿಂಗಳು. 2000+ MCQs. 2000+ MCQs. ಇದು ಬಿಟ್ಟು ಮತ್ತೆ ಬಜೆಟ್ ಆ್ಯಂಡ್ ಸರ್ವೆ, ಅದು ಕೂಡ ಸಪ್ರೇಟ್ 100 ಕ್ವಶನ್ಸ್ ಇರುತ್ತೆ. ಬಜೆಟ್ ಸರ್ವೆ ಇದು 12 ತಿಂಗಳದ್ದು ಟಾಪಿಕ್ ವೈಸ್ ಕರೆಂಟ್ ಅಫೇರ್ಸ್. ಪಾಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿ, ರೈಟ್, ಅವಾರ್ಡ್ಸು, ಇಂಪಾರ್ಟೆಂಟ್ ಡೇಸ್ ಆ್ಯಂಡ್ ಥೀಮ್ಸು, ಅಪಾಯಿಂಟ್ಮೆಂಟ್ಸು, ಸ್ಪೋರ್ಟ್ಸು, ರಿಪೋರ್ಟ್ಸ್ ಆ್ಯಂಡ್ ಇಂಡಸ್ಟ್ರೀಸು ಎಲ್ಲವನ್ನು ನಾವು ಏನು ಮಾಡ್ತಾ ಇದ್ದೀವಿ, ಇನ್ನು ಡೀಟೇಲ್ ಆಗಿ ಯಾವುದೇ ಟಾಪಿಕನ್ನು ಬಿಡದೆ ಪ್ರತಿ ತಿಂಗಳು ನಾವು ರೆಡಿ ಮಾಡಿದ್ದೀವಿ. 11 ತಿಂಗಳದ್ದು ಆಲ್ರೆಡಿ ರೆಡಿ ಇದೆ. ಗ್ರೂಪ್ ಮಾಡಿದ್ದೀವಿ, ಪ್ರೈವೇಟ್ ಗ್ರೂಪ್ ಟೆಲಿಗ್ರಾಮಲ್ಲಿ. ಅಲ್ಲಿ ಹಾಕ್ತೀವಿ, ನೀವು ಅದನ್ನು ತೊಗೊಂಡು ಪ್ರಿಂಟ್ ತೊಗೋಬೋದು. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟನ್ನು ತೊಗೋಬೋದು. ರೈಟ್. 12ನೇ ತಿಂಗಳದ್ದು ಡಿಸೆಂಬರ್ದೇನಿದೆ, ಜನವರಿ 1st ವೀಕ್ ಅದು ನಿಮಗೆ ಸಿಗುತ್ತೆ. ಬಜೆಟ್ ಆ್ಯಂಡ್ ಸರ್ವೆ ಕೂಡ ಏನಾಗಿದೆ, ಅಪ್ಲೋಡ್ ಆಗಿದೆ. ಸರ್ ಎಷ್ಟು ಸರ್ ಇದರ ಪ್ರೈಸು ಅಂತ ನೀವು ಕೇಳ್ಬೋದು. ಎಷ್ಟಪ್ಪ ಅಂತಂದರೆ ಬರೀ 199 ರೂಪಾಯಿ. ಓನ್ಲಿ 199 ರುಪೀಸ್. 199. ಆ್ಯಕ್ಚುಲಿ ಇದ್ರ ಪ್ರೈಸು 400 ರುಪೀಸ್ ಇತ್ತು, 399 ಇತ್ತು. ಅದನ್ನು ನಾವೇನು ಮಾಡಿದ್ವಿ, 50% ಡಿಸ್ಕೌಂಟ್. ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ, ಮೆಸೇಜ್ ಮಾಡ್ತಾಯಿದ್ರಿ, ಸರ್ ಕಮ್ಮಿ ಮಾಡಿ, ಪ್ರೈಸು ಕಮ್ಮಿ ಮಾಡಿ ಅಂತ. ಅದಕ್ಕೆ ಏನು ಮಾಡಿದ್ವಿ, 199 ಅಷ್ಟೇ ಇಟ್ಟಿದ್ದೀನಿ. ಒಂದು ತಿಂಗಳಿಗೆ ಎಷ್ಟಾಯಿತು ಮಹಾನ್? ಒಂದು ತಿಂಗಳಿಗೆ 20 ರೂಪಾಯಿನೂ ಆಗಲಿಲ್ಲ ನಿಮಗೆ. 15 ರೂಪಾಯಿ ಒಂದು ತಿಂಗಳಿಗೆ, ಬರೀ 15 ರೂಪಾಯಿ ಅರೌಂಡ್ ಅಷ್ಟೇ. 1 ಮಂತದ್ದು ನಿಮಗೆ MCQ ಕಂಪಲೇಷನ್. ಈಚ್ ಮಂತಲ್ಲಿ ನಿಮಗೆ 180ರಿಂದ 200 ಕ್ವಶನ್ಸ್ ಇರುತ್ತೆ. 200 ಕ್ವಶನ್ಸ್ ಮಿನಿಮಮ್ ಇರುತ್ತೆ ಈಚ್ ಮಂತ್. 200 ಕ್ವಶನ್ಸು ಮೋರ್ ದ್ಯಾನ್ 2400 ಆಗುತ್ತೆ ಹಂಗೆ ನೋಡಿದ್ರೆ. ಜಸ್ಟ್ ನಾನು 2000 ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಬರೀ 15 ರೂಪಾಯಿ ಒಂದು ತಿಂಗಳದ್ದು ನಿಮಗೆ, ಬರೀ 15 ರೂಪಾಯಲ್ಲಿ ನಾನು ಕೊಡ್ತಾ ಇದ್ದೀನಿ. ಓಕೆ, ಈಚ್ ಮಂತ್ 180ರಿಂದ 200 ಕ್ವಶನ್ ಟಾಪಿಕ್ ವೈಸ್ ಇರುತ್ತೆ. ಈಗ ಹೇಳ್ತೀನಿ ನಾನು ನಿಮಗೆ, ಇಲ್ಲಿ ಹೇಳ್ತಾ ಹೋಗ್ತೀನಿ ಪ್ರತಿಯೊಂದನ್ನು. ಟಾಪಿಕ್ ವೈಸ್ ಇರುತ್ತೆ ಎಲ್ಲವೂ ಕೂಡ, ರ್ಯಾಂಡಮಾಗಿ ಯಾವುದೂ ಇಲ್ಲ, ಟಾಪಿಕ್ ವೈಸ್ ಇರುತ್ತೆ. ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ ಆ ಕ್ವಶನ್ ಯಾಕೆ ತೊಗೊಂಡಿದ್ದೀವಿ ಅಂತ. ಒಂದಿಷ್ಟು ಡೆಮೋನ ನಿಮಗೆ ತೋರಿಸ್ತೀನಿ. ಇಂಗ್ಲೀಷ್ ಮೀಡಿಯಮ್ ಇದೆ, ಇಂಗ್ಲೀಷ್ ಮೀಡಿಯಮ್ ಕೂಡ ನಾನು ಡೆಮೋನ ತೋರಿಸ್ತೀನಿ. ಅದು PDF-ನ ಇಲ್ಲಿ ವಿಡಿಯೋದಲ್ಲೇ ನಾನು ತೊಗೊಂಡು ಬರ್ತೀನಿ ಸಪ್ರೇಟಾಗಿ. ಡೋಂಟ್ ವರಿ. ಇಂಗ್ಲೀಷ್ ಆ್ಯಂಡ್ ಕನ್ನಡ ಎರಡೂ ನಾನು ನಿಮಗೆ ಒಂದು 5 ನಿಮಿಷ ತೋರಿಸ್ತೀನಿ. ನೀವು ಡಿಸೈಡ್ ಮಾಡಿ, ಕ್ವಾಲಿಟಿ ನೋಡಿ, ಆಮೇಲೆ ಡಿಸೈಡ್ ಮಾಡಿ. ಇನ್ ಕೇಸ್ ತೊಗೋಬೇಕು ಅಂತಂದರೆ 6360497425 6360497425 ನಂಬರಿಗೆ ಕರೆ ಮಾಡ್ಬೋದು, ಅಥವಾ ವಾಟ್ಸಪ್ ಮೆಸೇಜ್ ಹಾಕ್ಬೋದು. ನಾನು ಪೇಮೆಂಟ್ ಡೀಟೇಲ್ಸ್ ಕಳಿಸ್ತೀನಿ. ಒನ್ಸ್ ನೀವು ಪೇಮೆಂಟ್ ಮಾಡಿದ್ರೆ ಏನಾಗುತ್ತೆ, ಗ್ರೂಪಿಗೆ ಆ್ಯಡ್ ಮಾಡ್ತೀನಿ. ಓಕೆ, ಹೇಳಿದ್ದೀನಿ, ಎಲ್ಲವನ್ನೂ ಹೇಳಿದ್ದೀನಿ. ಈ ತಿಂಗಳು ಸಪ್ರೇಟ್ PDF ಇರುತ್ತೆ, ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ, ಪ್ರಿಂಟ್ ತೊಗೋಬೋದು. ಆಯಿತಾ? ಮತ್ತೆ ಅದನ್ನು ನಾನು ಹೇಳಲ್ಲ ಕಾಲಲ್ಲೂ ಕೂಡ. ಇಷ್ಟು ಡೀಟೇಲಾಗಿ ನಿಮಗೆ ಎಲ್ಲವನ್ನೂ ಹೇಳಿದ್ದೀನಿ. ಈಗ ಏನು ಮಾಡೋಣ, ಪ್ರತಿಯೊಂದನ್ನು ನಾವು ನೋಡ್ತಾ ಹೋಗೋಣ. ಓಕೆ, ನೋಡ್ತಾ ಹೋಗೋಣ. ಏನಿದು ಬೂಸ್ಟರ್ ಡೋಸ್? ಯಾಕೆ ನಾನು ಬೂಸ್ಟರ್ ಡೋಸ್ ಅಂತ ಹೆಸರಿಟ್ಟಿದ್ದೀನಿ ಅಂತ ನೋಡ್ತಾ ಹೋಗೋಣ. ಹೇಳಿದ ಫಸ್ಟ್ನೇದು ಯಾವುದಿರುತ್ತೆ, ಪಾಲಿಟಿ, ರಾಜಕೀಯ ಮತ್ತು ಸಂವಿಧಾನ. ಪಾಲಿಟಿ. ನೋಡಿ, ಕೇಂದ್ರ ವಕ್ಫ್ ಕೌನ್ಸಿಲ್, ಸೆಂಟ್ರಲ್ ವಕ್ಫ್ ಬೋರ್ಡ್ ನ್ಯೂಸಲ್ಲಿ ಇದೆಯಾ? ವಕ್ಫ್ ಆ್ಯಕ್ಟ್ ಬಂದಿದೆ ಅಲ್ವಾ? ಅದಕ್ಕೆ ಇದನ್ನ ಏನು ಮಾಡಿದ್ದೀನಿ, ಈ ಒಂದು ಪ್ರಶ್ನೆಯನ್ನು ನಾನು ತಗೊಂಡಿದ್ದೀನಿ ಅಲ್ವಾ? ಪ್ರಶ್ನೆಯನ್ನು ತೊಗೊಂಡಿದ್ದೀನಿ. ಎಸ್, ಶಾಸನಬದ್ಧ ಸಂಸ್ಥೆ, ಸ್ಟ್ಯಾಟ್ಯೂಟರಿ ಬಾಡಿ. ಎಸ್, ಸ್ಟ್ಯಾಟ್ಯೂಟರಿ ಬಾಡಿ, ಕರೆಕ್ಟು. ನೋಡಿ ಎಷ್ಟು ಡೀಟೇಲಾಗಿ ಕೊಟ್ಟಿದ್ದೀವಿ. ಇನ್ಫಾರ್ಮೇಷನ್ ಕೂಡ ಸಿಕ್ಕಂಗೆ ಕೊಟ್ಟಿಲ್ಲ, ಎಷ್ಟು ಬೇಕಲ್ವಾ ಅಷ್ಟನ್ನು ಕೊಟ್ಟಿದ್ದೀವಿ. ಇದು ಕೇಂದ್ರ ಸರ್ಕಾರಕ್ಕೆ ರಾಷ್ಟ್ರ ಮಟ್ಟದ ಅತ್ಯುನ್ನತ ಸಲಹಾ ಸಂಸ್ಥೆ. ಎಸ್, ಸಲಹಾ ಸಂಸ್ಥೆ. ಇದರಲ್ಲಿ ಎಷ್ಟು ಜನ ಇರ್ತಾರೆ ಏನು ಅನ್ನೋದನ್ನು ನೋಡಿ. ಸದಸ್ಯರು 20 ಜನ ಸದಸ್ಯರು ಇರ್ತಾರೆ. ಅವೆಲ್ಲ ನೋಡ್ಕೋಬೇಕು, ಕೇಳ್ತಾರೆ, ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಅದನ್ನು. ಕರೆಂಟ್ ಅಫೇರ್ಸಲ್ಲಿ ಇದೆಯಾ ಅದು? ಅದೇ ಥರ ಕೇಸಸ್ ಇರುತ್ತೆ, ಸುಪ್ರೀಂ ಕೋರ್ಟ್ ಕೇಸಸ್ಸು, ಬೇರೆ ಹಳೆ ಕೇಸಸ್ಗಳು ನ್ಯೂಸಲ್ಲಿರುತ್ತೆ, ಜಜ್ಮೆಂಟ್ಸ್ಗಳು. ಆ ಜಜ್ಮೆಂಟ್ಸ್ಗಳನ್ನು ಕೂಡ ನಾವು ಪಶ್ಚಿಮ ಬಂಗಾಳ ರಾಜ್ಯ ವಾಸಸ್ ಅನ್ವರ್ ಅಲಿ ಸರ್ಕಾರ ಪ್ರಕರಣವು ಭಾರತ ಸಂವಿಧಾನ ಯಾವುದೋ ಅಂಶಕ್ಕೆ ಸಂಬಂಧಿಸಿದೆ, ಯಾವುದಕ್ಕೆ ಸಂಬಂಧಪಟ್ಟಿದೆ? ಮೂಲಭೂತ ಹಕ್ಕುಗಳ ಅಡಿಯಲ್ಲಿ ಸಮಾನತೆಯ ಹಕ್ಕಿಗೆ ಸಂಬಂಧಿಸಿದೆ. ಯಾಕಂದರೆ KEನಲ್ಲಿ ಕೇಳಿದ್ದಾನೆ ಜಜ್ಮೆಂಟ್ಸನ್ನು, ಅದಕ್ಕೋಸ್ಕರ ಇದನ್ನು ತೊಗೊಂಡು ಬಂದಿದ್ದೀವಿ. ರೈಟ್. ಇದಿಷ್ಟೇನಪ್ಪ ಪಾಲಿಟಿ ಇದಾಯಿತು. ಪಾಲಿಟಿ ಆದ ತಕ್ಷಣ ಯಾವ್ದು ಬರುತ್ತೆ,
ಐ ಥಿಂಕ್ ಎಕನಾಮಿ ಬರುತ್ತೆ. ಓಕೆ, ಎಲ್ಲ ಏನೇನು ನ್ಯೂಸಲ್ಲಿದ್ದಾವಲ್ವಾ ಎಲ್ಲವೂ ಕೂಡ. ಓಕೆ, ಎಲ್ಲವೂ ಕೂಡ ನಾವು ಕೇಂದ್ರ ತನಿಖಾ ದಳ CBI ನ್ಯೂಸಲ್ಲಿದೆ, ಅದನ್ನು ಕೂಡ ತೊಗೊಂಡಿದ್ವಿ. ನೀವು ಸ್ಟ್ಯಾಟಿಕ್ ಸರ್ಕಾರ ಕರೆಂಟ್ ಅಫೇರ್ಸ್ ಕವರ್ ಆಗಿದೆ. ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಇಂಪಾರ್ಟೆಂಟ್, ಅದನ್ನು ತೊಗೊಂಡಿದ್ದೀವಿ. ಆರ್ಥಿಕತೆ, ಎಕನಾಮಿ, ತಾಮ್ರದ ಉತ್ಪಾದಕ ಯಾವುದು, ಸಮಥಿಂಗ್ ಎಕನಾಮಿ ರಿಲೇಟೆಡ್ ಏನು ನ್ಯೂಸಲ್ಲಿ ಇರುತ್ತೆ, ಯಾವುದು ಮಿನರಲ್ಸು ಅದು ಇದು ನ್ಯೂಸಲ್ಲಿ ಇರುತ್ತಲ್ವಾ, ರೈಟ್. ತಾಮ್ರದ ಅತಿ ಹೆಚ್ಚು ಉತ್ಪಾದಕ ಚೀಲಿ. ಹಾಂ, ಚೀಲಿನ ತಾಮ್ರದ ರಿಸರ್ವ್ ನೋಡ್ಕೊಳ್ಳಿ, ಕಾಪರ್ ರಿಸರ್ವ್ K3 ಮೇನ್ಸ್ ಅಂತ ಕರಿತೀವಿ. ರಿಸರ್ವ್ ನಿಕ್ಷೇಪ ಇರೋದು ರಾಜಸ್ಥಾನು, ಬಟ್ ಉತ್ಪಾದನೆ ಪ್ರೊಡಕ್ಷನ್ ಮಾಡೋದು ಮಧ್ಯಪ್ರದೇಶ. ಓಕೆನಾ, ರೈಟ್, ಮಧ್ಯಪ್ರದೇಶ ನೆನ್ಪಿಟ್ಕೊಳ್ಳಿ. ಅದಕ್ಕೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ರಿಸರ್ವ್ಗೂ ಪ್ರೊಡಕ್ಷನ್ಗೂ ನೀವು ಡಿಫ್ರೆನ್ಸ್ ತಿಳ್ಕೊಂಡಿರಬೇಕು, ರೈಟ್. ಆ ಥರನೇ ಪ್ರಶ್ನೆ ಬರುತ್ತೆ. ಸೊ ಇದು ಒಂದೇದು ಕರೆಕ್ಟ್ ಇದೆ. ಓಕೆ ಅಲ್ವಾ, ಕಾಪರ್ ಟ್ರಯಾಂಗಲ್ ಅಂತ ಕರಿತೀವಲ್ವ, ಅಲ್ಲಿದೆ. ಕ್ಯಾಪಿಟಲ್ ಅಕೌಂಟ್ ಕನ್ವರ್ಟೆಬಿಲಿಟಿ ನ್ಯೂಸಲ್ಲಿದೆ. ಥೋರಿಯಂ ನಿಕ್ಷೇಪ ನ್ಯೂಸಲ್ಲಿದೆ, ಸೊ ಅದಕ್ಕೂ ತೊಗೊಂಡಿದ್ದೀನಿ. ಲಿಕ್ವಿಡಿಟಿ ನ್ಯೂಸಲ್ಲಿದೆ, RBI ಲಿಕ್ವಿಡಿಟಿ. ಸೊ ಈ ಥರ ಪ್ರತಿಯೊಂದು ಟಾಪಿಕನ್ನು ನಾನು ಏನು ಮಾಡ್ತಾ ಇದ್ದೀನಿ, ತೊಗೋತಾ ಇದ್ದೀನಿ. ಓಕೆ, ಎಕನಾಮಿ ಆಯ್ತಲ್ವಾ. ಎಕನಾಮಿ ಆದ ತಕ್ಷಣ ಯಾವುದಿದೆ, ಒಂದು ನಿಮಿಷ. ಎಕನಾಮಿ ಆದ ತಕ್ಷಣ ಜೋಗ್ರಫಿ ಆ್ಯಂಡ್ ಮ್ಯಾಪಿಂಗ್. ಕುರ್ಚ್ ಜನಾಂಗ ಇದಾರಲ್ವಾ, ಕುರ್ಚ್ ಅಂತ ಕರಿತೀವಿ, ಅವ್ರು ನ್ಯೂಸಲ್ಲಿದ್ದಾರೆ. ಎಲ್ಲಿ ಸಿಗ್ತಾರೆ ಇವ್ರಿಗೆ, ಸೆಂಟ್ರಲ್ ಏಷ್ಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಅವ್ರು ಹಬ್ಕೊಂಡಿದ್ದಾರೆ, 4 ಅಲ್ವಾ. ಸೊ ಇಂಪಾರ್ಟೆಂಟ್. ಅದೇ ಥರ ಯಾವ ವಿದ್ಯಮಾನ ಸೌರ ಗರಿಷ್ಠಕ್ಕೆ ಸಂಬಂಧಿಸಿದೆ. ಇದೊಂದು ಟರ್ಮ್, ಜೋಗ್ರಫಿಕಲ್ ಟರ್ಮ್ ಇದು. ಸೊ ಅದ್ರ ಮೇಲೆ ಏನೋ ಪ್ರಶ್ನೆಯನ್ನು ಕೇಳಿದ್ದೀವಿ. ಸೊ ಸ್ಟೇಟ್ಮೆಂಟ್ ವೈಸ್ ಇರುತ್ತೆ, ಒಂದು ಲೈನ್ ಇರುತ್ತೆ. ಇತ್ತೀಚೆಗೆ ಕಂಡು ಬಂದ ನೋಡಿ, ಬ್ಯಾಂಗಸ್ ಕಣಿವೆ, ಬ್ಯಾಂಗಸ್ ವ್ಯಾಲಿ ಎಲ್ಲಿದೆ, ಪೀರ್ ಪಂಜಲ್ ಶ್ರೇಣಿಯಲ್ಲಿದೆ, ಪೀರ್ ಪಂಜಲ್ ರೇಂಜಲ್ಲಿದೆ. ಓಕೆ, ಈ ಥರದ್ದು ಜೋಗ್ರಫಿ ಕೂಡ ಏನಾಗಿದೆ, ಕ್ವಶನ್ಸು ನಿಮಗೆ ಕವರ್ ಆಗಿದೆ. ಓಕೆ, ನೋಡಿ, ಯುನೆಸ್ಕೋ ವಿಶ್ವ ಪರಂಪರೆ ತಾಣ ಸಿಕ್ಕಿದೆ ನಿಂಗಾಲು ರೀಫ್ಗೆ. ನಿಂಗಾಲು ರೀಫ್ ಇಸ್ ಅ ಕೋರಲ್ ರೀಫ್. ಓಕೆ, ಎಲ್ಲಿದೆ ಅದು, ಆಸ್ಟ್ರೇಲಿಯಾದಲ್ಲಿದೆ. ಸೊ ಈ ಥರ ಏನೋ ಎಲ್ಲ ಪ್ರಶ್ನೆಗಳನ್ನು ಸೆಗಾಯಿಂಗ್ ಫಾಲ್ಟ್ ಅನ್ನೋ ಒಂದು ಇದೊಂದು ಪ್ಲೇಸ್, ಅದೆಲ್ಲಿದೆ ಅನ್ನೋದು. ಸ್ಕೀಮ್ಸ್ ಕವರ್ ಆಗಿದೆ. ಸ್ವಾವಲಂಬನಿ ಇನಿಷಿಯೇಟಿವ್ ಯಾವುದಕ್ಕೆ ಸಂಬಂಧಪಟ್ಟಿದೆ, ತರಬೇತಿ ಮತ್ತು ಮಾರ್ಗದರ್ಶನ ಮಹಿಳೆಯರಿಗೆ ಕೊಡೋದು. ಕೃಷಿ ಮೂಲಸೌಕರ್ಯ ನಿಧಿ, ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಕರಿತೀವಿ. ಯಾವ್ಯಾವ ಘಟಕಗಳಿದ್ದಾವೆ ಅದರಲ್ಲಿ ಅಂತ. ಓಕೆ, ಎಲ್ಲ ಘಟಕಗಳು ಇದ್ದಾವೆ ಅದರಲ್ಲಿ. ಓಕೆ, ಇಂಡಿಯಾ AI ಕಂಪ್ಯೂಟರ್ ಪೋರ್ಟಲ್, ದೆಹಲಿ ಮಹಿಳಾ ಸಮೃದ್ಧಿ ಯೋಜನೆ. ಬೇರೆ ಬೇರೆ ಸ್ಟೇಟ್ಸ್ ಯಾವ್ದು ಇಂಪಾರ್ಟೆಂಟ್ ಇದ್ದರೆ ಅದನ್ನು ಕೇಳೋ ಚಾನ್ಸಸ್ ಇರುತ್ತೆ, ಅದಕ್ಕನ್ನು ಮಾಡಿದ್ದೀವಿ, ಅದನ್ನು ತೊಗೊಂಡಿದ್ದೀನಿ. ಕಿಸಾನ್ ಕ್ರೆಡಿಟ್ ಕಾರ್ಡ್, HYT, PYQ ಥೀಮ್, ಅದಕ್ಕೆ ತೊಗೊಂಡಿದ್ದೀವಿ. ಸೊ ನೆನ್ಪಿಟ್ಕೊಳ್ಳಿ, ಈ ಥರ ಏನಪ್ಪ ನಿಮಗೆ ಸ್ಕೀಮ್ಸ್ ಇರುತ್ತೆ. ಸ್ಕೀಮ್ಸ್ ಆದಮೇಲೆ ಇದು ಬರುತ್ತೆ, ಯಾವುದು ಸೈನ್ಸ್ ಆ್ಯಂಡ್ ಟೆಕ್ಕು, ಇಲ್ಲ ಅಂತಂದರೆ ಎನ್ವಿರಾನ್ಮೆಂಟ್, ಸೈನ್ಸ್ ಆ್ಯಂಡ್ ಟೆಕ್, ವಿಜ್ಞಾನ ಮತ್ತು ತಂತ್ರಜ್ಞಾನ. ಒಸೆಲಾಟ್ ಅನ್ನುವಂಥದ್ದು ಅಮೆಜಾನ್ ವೆಬ್ ಸರ್ವಿಸು ತೊಗೊಂಬಂದಿದೆ. ಏನದು ಒಸೆಲಾಟ್ ಅನ್ನೋದು, ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್ ಅದು. ಈ ಥರದ್ದು ಕೇಳ್ತಾರೆ, ಇಂಪಾರ್ಟೆಂಟು. ಅವಶೇಷ ಮುಕ್ತ ಬಾಹ್ಯಾಕಾಶ ಕಾರ್ಯಾಚರಣೆಗಳು, ಏನಿದೆ ಅವಶೇಷ ಮುಕ್ತ, ಯಾರು ತೊಗೊಂಬಂದಿದ್ದಾರೆ ಅದನ್ನು. ಡೆಬ್ರಿಸ್ ಏನೂ ಇರಬಾರ್ದು ಎಲ್ಲಿ, ಸ್ಪೇಸಲ್ಲಿ ಅನ್ನೋದು ಯಾರು ತೊಗೊಂಡಿದ್ದಾರೆ, ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ತೊಗೊಂಡು ಬಂದಿದೆ. ಈ ಥರ ಪ್ರಶ್ನೆ ಬರುತ್ತೆ, ರೈಟ್. ಸೊ ಇದೇನಪ್ಪ ಒಂದಿಷ್ಟು ಸೈನ್ಸ್ ಆ್ಯಂಡ್ ಟೆಕ್ಕು. ಸೈನ್ಸ್ ಆದಮೇಲೆ ಯಾವ್ದು ಬರುತ್ತೆ, ಎನ್ವಿರಾನ್ಮೆಂಟ್, ಪರಿಸರ ಅಲ್ವಾ. ನೋಡಿ, ಪರಿಸರ ಅಧ್ಯಯನ, ಇಲ್ಲಲ್ಲೇ ಮಿಸ್ ಆಯಿತು, ಒಂದು ನಿಮಿಷ. ಪರಿಸರ, ಎಸ್, ಪರಿಸರ. ಓಕೆ, ಪರಿಸರಕ್ಕೆ ಸಂಬಂಧಪಟ್ಟಿದ್ದು ಏನಾದರೂ ಸ್ಪೀಸಸ್ಸು, ನ್ಯಾಷನಲ್ ಪಾರ್ಕ್ಸು, ಕಮಿಟಿಗಳು ನ್ಯೂಸಲ್ಲಿದ್ದರೆ ಅದೆಲ್ಲ. ಪರಿಹಾರ ಅರಣ್ಯೀಕರಣ ನಿಧಿ, ಏನು ಪರಿಹಾರ, ಕಾಂಪನ್ಸೇಷನ್ ಆ್ಯಕ್ಟ್, ಎನ್ವಿರಾನ್ಮೆಂಟ್ ಕಾಂಪನ್ಸೇಷನ್ ಆ್ಯಕ್ಟ್ ಇದೆ ಅಲ್ವಾ, 2016, ಅದು ನ್ಯೂಸಲ್ಲಿದೆ. ಜೈವಿಕ ಇಂಧನಗಳ ರಾಷ್ಟ್ರೀಯ ಪ್ರಾಧಿಕಾರ, ಬಯೋಡೈವರ್ಸಿಟಿ ಅಥಾರಿಟಿ ಆ್ಯಕ್ಟ್, ಬಯೋಡೈವರ್ಸಿಟಿ ಪಾಲಿಸಿ ರಿಲೇಟೆಡ್ಡು ಯಾವುದು, ಯಾಕಂದರೆ ಇದು PYQ, ಈ ಥರ ಜೈವಿಕ ಇಂಧನ ಬಂದಿದೆ UPSC PYQನಲ್ಲಿ ಎಷ್ಟೋ ಸಲ ಅಲ್ವಾ, ಅದಕ್ಕೋಸ್ಕರ ಅದನ್ನು ತೊಗೊಂಡಿದ್ದೀನಿ. ಮಾಧವ್ ರಾಷ್ಟ್ರೀಯ ಉದ್ಯಾನವನ, ನ್ಯಾಷನಲ್ ಪಾರ್ಕು. ವಿಶ್ವ ವಾಯುಮಟ್ಟ ಗುಣಮಟ್ಟ ವರದಿ, ಏರ್ ಕ್ವಾಲಿಟಿ ಇಂಡೆಕ್ಸು, ಅವೆಲ್ಲ ಬರುತ್ತೆ. ಕಪ್ಪು ಇಂಗಾಲ, ಬ್ಲ್ಯಾಕ್ ಕಾರ್ಬನ್ ಅಲ್ವಾ. ಯಾವುದ್ಯಾವುದು ಇಂಪಾರ್ಟೆಂಟ್, ಇವನ್ ಸ್ಟ್ಯಾಟಿಕಲ್ಲೂ ಇರುತ್ತೆ, ನಿಮ್ಗೆ ಅದು ಕಲ್ತಿರ್ತೀರ, ಬಟ್ ಕರೆಂಟ್ ಅಫೇರ್ಸ್ ನ್ಯೂಸಲ್ಲಿ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಿದ್ದೀನಿ, ಅದನ್ನು ನಾನು ತೊಗೊಂಡಿದ್ದೀನಿ.
ಓಕೆ, ಇದಿಷ್ಟೇನಪ್ಪ ಎನ್ವಿರಾನ್ಮೆಂಟ್ ಆದ ತಕ್ಷಣ ಅಂತಾರಾಷ್ಟ್ರೀಯ ಸಂಬಂಧಗಳು, ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸ್, ಇಂಟರ್ನ್ಯಾಷನಲ್ ರಿಲೇಷನ್ಸ್. C3 ಅನ್ನೋದೊಂದು ಏನೋ ನ್ಯೂಸಲ್ಲಿದೆ. ಕೆಳಗಿನ ಯಾವ ಸಂಸ್ಥೆ 1988ರಲ್ಲಿ ಹವಾಮಾನ ಬದಲಾವಣೆ ಅಂತಾರಾಷ್ಟ್ರೀಯ ಸಹಕಾರಿ ಸಮಿತಿಯನ್ನು ಸ್ಥಾಪಿಸಿತು? IPCC ಅಂತ ಕರಿತೀವಲ್ವ. ಯಾವ ಸ್ಥಾಪಿಸಿತು? ವಿಶ್ವ ಹವಾಮಾನ ಸಂಸ್ಥೆ ಮತ್ತು ವಿಶ್ವ ಪರಿಸರ ಕಾರ್ಯಕ್ರಮ UNEP ಸೇರಿಬಿಟ್ಟು ಅದನ್ನು ಮಾಡಿದ್ರು. ಓಕೆ, ಈ ಥರದ್ದು ಏನೇನು ನ್ಯೂಸಲ್ಲಿ ಇರುತ್ತಲ್ಲ ಅವನ್ನೆಲ್ಲವೂ ಕೂಡ ನಾವೇನು ಮಾಡಿದ್ದೀನಿ, ತೊಗೊಂಡು ಬಂದು. ವಿಶ್ವಸಂಸ್ಥೆ ಶಾಂತಿ ಪಾಲನೆ, ಪೀಸ್, UN ಪೀಸ್ ಪ್ರೋಗ್ರಾಮ್ ಅಂತ ಕರಿತೀವಿ. ಮ್ಯಾಂಡ್ರಿಡ್ ಪ್ರೋಟೋಕಾಲ್ ನ್ಯೂಸಲ್ಲಿದೆ, ಅದಕ್ಕೆ ವಿಪೋ ಸಂಬಂಧಪಟ್ಟಿದ್ದು. ಸೊ ಅದೇ ಥರ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯ, ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಭಾಳ ಇಂಪಾರ್ಟೆಂಟು. ಇದನ್ನು ಕೂಡ ಏನು ಮಾಡಿದ್ದೀವಿ ನಾವು, ತೊಗೊಂಡಿದ್ದೀವಿ. ಸೊ ಇದಿಷ್ಟೇನಪ್ಪ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಆಮೇಲೆ ಇತಿಹಾಸ, ಅಂದರೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಥಿಂಗ್ಸ್ಗಳೇನಿರುತ್ತೆ ನ್ಯೂಸಲ್ಲಿರುತ್ತೆ, ಅದನ್ನು ಕೂಡ ಏನು ಮಾಡಿದ್ದೀನಿ ನಾನು, ತೊಗೊಂಡಿದ್ದೀನಿ. ಓಕೆ, ಭಾರತ ರತ್ನ ಮತ್ತು ಪಾಕಿಸ್ತಾನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ನಿಶಾನ್-ಇ-ಪಾಕಿಸ್ತಾನ ಎರಡನ್ನೂ ಪಡೆದ ಏಕೈಕ ಭಾರತೀಯ ಯಾರು? ಮೊರಾರ್ಜಿ ದೇಸಾಯಿ. ಓಕೆ, ಮೊರಾರ್ಜಿ ದೇಸಾಯಿ. ಇದು ಇಂಪಾರ್ಟೆಂಟ್, ನ್ಯೂಸಲ್ಲಿ ಇರುತ್ತೆ, ಅದಕ್ಕೆ ತೊಗೊಂಬಂದಿದ್ದೀನಿ. ಸೂಫಿ ಪಂಥದಲ್ಲಿ ತಾರೀಖಾ ಅಂದರೆ ಏನು? ಒಂದು ಆಧ್ಯಾತ್ಮಿಕ ಮಾರ್ಗ. ಧೋಲಾವೀರ ಇಂಡಸ್ ವ್ಯಾಲಿ ಸೈಟ್ ಅಲ್ವಾ, ಇಂಪಾರ್ಟೆಂಟ್, ನ್ಯೂಸಲ್ಲಿದೆ ಅಂದರೆ ಅದನ್ನು ಓದಲೇಬೇಕು. ಯಾಕೆ? ಇಂಡಸ್ ವ್ಯಾಲಿ ಸೈಟ್ ಇಸ್ HYT, ಹೈ ಇಲ್ಡಿಂಗ್ ಟಾಪಿಕ್ಸ್, ರೈಟ್. ಬರೋ ಚಾನ್ಸಸ್ ಏನಿರುತ್ತೆ, ಜಾಸ್ತಿ ಇರುತ್ತೆ, ಬಿಟ್ಟು ಹೋಗೋಕ್ಕಾಗಲ್ಲ ನೀವು ಅಲ್ವಾ. ಸೊ ಅದಕ್ಕೋಸ್ಕರ ಅದನ್ನು ನೀವು ಮಾಡಲೇಬೇಕಾಗತ್ತೆ. ಸೊ ಇದಿಷ್ಟೇನು ಒಂದಿಷ್ಟು ಹಿಸ್ಟಾರಿಕಲ್ ರಿಲೇಟೆಡ್ಡು ಏನಾದರೂ ನ್ಯೂಸಲ್ಲಿ ಇರುತ್ತಲ್ವ. ಯಾವುದೋ ನೋಡಿ, ನೃತ್ಯ ಪ್ರಕಾರಗಳು ಯಾವುದೋ ನ್ಯೂಸಲ್ಲಿದೆ, ಅದನ್ನು ಕೂಡ ನಾವು ತೊಗೊಂಡಿದ್ದೀವಿ. ವೈಶಿಷ್ಟ್ಯಗಳು, ಸ್ಥಳಗಳು ನ್ಯೂಸಲ್ಲಿರುತ್ತೆ, ಅದನ್ನು ಕೂಡ ತೊಗೊಂಡಿರ್ತೀವಿ. ನೆಕ್ಸ್ಟ್ ರಕ್ಷಣೆ ಮತ್ತು ಭದ್ರತೆ, ಸಪರೇಟ್ ಮಿಲಿಟ್ರಿ ಎಕ್ಸಸೈಸಸ್ಸು, ಮಿಸೈಲ್ಸು ಏನಾದರೂ ನ್ಯೂಸಲ್ಲಿದ್ದರೆ ಅದನ್ನು ಕೂಡ ನಾವೇನು ಮಾಡ್ತೀನಿ, ತೊಗೊಂಡು ಬರ್ತೀನಿ. ವರುಣ ಎಂಬುದು ಏನಿದು? ನೌಕಾ ಸಮರಾಭ್ಯಾಸ. ಇದೊಂದು ಯಾರ ಜೊತೆಗೆ? ಜಪಾನ್ ಜೊತೆಗೆ ಆಡ್ತೀವಿ. ಮಿಷನ್ ಅಮೃತ್ ಸರೋವರ, ಇದೊಂದು ಡಿಫೆನ್ಸ್ ರಿಲೇಟೆಡ್ ಏನೋ ಟರ್ಮ್ಸು, ರೈಟ್. ನಾಗಾ ಕ್ಷಿಪಣಿ ಹೇಳಿದ್ನಲ್ಲ, ಮಿಸೈಲ್ಸು ಅವೆಲ್ಲ ನಾವು ಇಲ್ಲಿ ಸಪ್ರೇಟಾಗೆ ತೊಗೊಂಡಿದ್ದೀನಿ, ಸೈನ್ಸಲ್ಲಿ ತೊಗೊಂಡಿಲ್ಲ. ಬಿಕಾಸ್ ಮೈಕ್ರೋ ಲೆವೆಲ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ. ಕ್ರೀಡೆ ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಪ. ಸ್ಪೋರ್ಟ್ಸ್ ಮೇಲೆ ಒಂದು ಪ್ರಶ್ನೆ ಬರುತ್ತೆ, ICC ಚಾಂಪಿಯನ್ ಟ್ರೋಫಿ ಯಾರು ಗೆದ್ದರು? ಭಾರತ. ಇಂಪಾರ್ಟೆಂಟು, ಯಾಕಂದರೆ T20 ವರ್ಲ್ಡ್ ಕಪ್ ಕೇಳಿದ್ರೆ ಇದನ್ನು ಕೇಳಲ್ವಾ, ಯಾರು ಅಗೇನ್ಸ್ಟ್ ಗೆದ್ದರು, ಎಲ್ಲ ಆಯಿತು, ಎಲ್ಲವನ್ನೂ ನೋಡಬೇಕಾಗತ್ತೆ. 2025 ಕಬಡ್ಡಿ ಯಾರು ಗೆದ್ರಪ್ಪ? ಭಾರತ. ಸೊ ಎಲ್ಲಿ ಆತಿಥೇಯ ದೇಶ ಎಲ್ಲಾಯಿತು? ಇಂಗ್ಲೆಂಡ್. ಇದನ್ನು ಕೇಳ್ತಾನೆ ನಾನು, ಎಲ್ಲಾಗಿತ್ತು ಅಂತ. T20 ವರ್ಲ್ಡ್ ಕಪ್ಪಲ್ಲಿ ಹಂಗೆ ಕೇಳಿದೆ, ಎಲ್ಲಾಗಿತ್ತು ಅಂತ. ಮಹಿಳಾ ಪ್ರೀಮಿಯರ್ ಲೀಗು, ಸೊ ಯಾವ್ಯಾವ ಇದಾವಲ್ಲ ನ್ಯೂಸ್, ಏಷ್ಯನ್ ರೇಸ್ಲಿಂಗು, ಆ ಮಂತಲ್ಲಿ ಏನೇನು ಇಂಪಾರ್ಟೆಂಟ್ ಇರುತ್ತೆ ಎಲ್ಲ ತೊಗೊಂಡು. ಆಸ್ಟ್ರೇಲಿಯಾ ಓಪನು, ಇಂಡಿಯನ್ ಓಪನು, ಫೈಡ್ ಕಪ್ಪು, ಓಕೆ, ಏನೇನು ಸಂತೋಷ್ ಟ್ರೋಫಿ, ಎಲ್ಲೆಲ್ಲ ಮಂತಲ್ಲಿ ಏನೇನು ನ್ಯೂಸಲ್ಲಿ ಇರುತ್ತೆ ಎಲ್ಲವನ್ನೂ ನಾನು ತೊಗೊಂಡಿದ್ದೀನಿ. ವರದಿಗಳು ಮತ್ತು ಸೂಚ್ಯಂಕಗಳು, ರಿಪೋರ್ಟ್ಸ್ ಆ್ಯಂಡ್ ಇಂಡಸಸ್. ಸೊ ಎಲ್ಲ ರಿಪೋರ್ಟ್ಸ್ ಆ್ಯಂಡ್ ಇಂಡಸಸ್ ಕೂಡ ಏನು ಮಾಡಿದ್ದು, ತೊಗೊಂಡು. ಆ ಮಂತಲ್ಲಿರೋದು. ಪ್ರಶಸ್ತಿ ಮತ್ತು ಗೌರವಗಳು ಸಪ್ರೇಟಾಗಿ, ಜ್ಞಾನಪೀಠ, ತೀರ್ಪಿಗೆ ಸಂಬಂಧಿಸಿದಂತೆ. ಓಕೆ, ಸೊ ಇದು ಕೂಡ ಏನು ತೊಗೊಂಡಿದ್ದೀವಿ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಅಬೆಲ್ ಪ್ರೈಸ್. ಅಬೆಲ್ ಪ್ರೈಸ್ ಯಾವುದಕ್ಕೆ? ಗಣಿತ. ನೊಬೆಲ್ ಪ್ರೈಸು ಗಣಿತಕ್ಕೆ ಕೊಡಲ್ಲ, ಅದಕ್ಕೆ ಅಬೆಲ್ ಪ್ರೈಸ್ ಅಂತ ಇವತ್ತು ಒಂದು ವಿಡಿಯೋ ಹಾಕಿದ್ದೆ ಮಾರ್ನಿಂಗು, ಅವಾರ್ಡ್ಸ್ ಆ್ಯಂಡ್ ಹಾನರ್ಸ್ ಅಂತ, ಅಲ್ಲಿ ಇದನ್ನು ತೊಗೊಂಬಂದಿದ್ದೀನಿ ನಾನು, ರೈಟ್. ಅದನ್ನು ತೊಗೊಂಬಂದಿದ್ದೀನಿ, ಮಸಾಕಿ ಕಾಶಿವಾರ್ ಅವ್ರಿಗೆ ಬಂದಿತ್ತು, ತೊಗೊಂಬಂದಿದ್ದೀನಿ ಇದನ್ನು. ಆಸ್ಕರ್ 2025 ಚಲನಚಿತ್ರ ಯಾವುದು? ಅನೋರಾ. ಇದನ್ನು ತೊಗೊಂಬಂದಿದ್ದೀನಿ ಇವತ್ತು, ಯೂಟ್ಯೂಬಲ್ಲಿ ಹಾಕಿದೆ ಒಂದಿಷ್ಟು ಪ್ರಶಸ್ತಿ ಅವಾರ್ಡ್ಗಳಂತ, ಸುಮ್ಮನೆ ಇಲ್ಲಿ ಫ್ರೀ ಆಗಂತ ಒಂದಿಷ್ಟು ಥಿಂಗ್ಸು. ಬಟ್ ಇಲ್ಲೇ ನಿಮಗೆ ಹೋಲಿಸ್ಟಿಕ್ಕಾಗಿ ಎಲ್ಲನೂ ಕವರ್ ಆಗುತ್ತೆ. ಓಕೆ, ಮಹಾರಾಷ್ಟ್ರದ ಏನೋ ಸಂಗೀತ ಕಲಾನಿಧಿ ಅವಾರ್ಡು. ಸೊ ಎಲ್ಲ ಪ್ರತಿಕೊಂದು ಶ್ರೇಷ್ಠತೆ, ರಾಮನಾಥ ಕೋವಿಂದ್ ಯಾರಿಗಿದ್ರು ಅಂತ. ಸೊ ಅವಾರ್ಡ್ಸ್ ಏನೇನಿದೆ, ಇಂಪಾರ್ಟೆಂಟ್ ಅವಾರ್ಡ್ಸು ಎಲ್ಲವನ್ನು ಕೂಡ ಏನು ಮಾಡಿ ತೊಗೊಂಡಿದ್ದೆ. ಆಮೇಲೆ ಪ್ರಮುಖ ದಿನಗಳು, ಇಂಪಾರ್ಟೆಂಟ್ ಡೇಸ್ ಅಂತ ಇರುತ್ತೆ, ಅದನ್ನು ಕೂಡ ತೊಗೊಂಬಂದಿದ್ದೀನಿ. ವಿಶ್ವ ಜಲ ದಿನ ಕೇಳ್ತಾರೆ, 22 ಮಾರ್ಚು. ಕ್ಷಯರೋಗ ಕೇಳ್ಬೋದು, 24 ಮಾರ್ಚ್ ಅಲ್ವಾ. ಕ್ಷಯರೋಗ ಹೇಗೆ ಬರುತ್ತೆ, ಥೀಮ್ ಏನು ಅನ್ನೋದನ್ನು ಕೂಡ ನೀಟಾಗಿ ಹವಾಮಾನ ದಿನ, ಇದು ಹವಾಮಾನ ದಿನ, ಅದನ್ನು ಕೂಡ ತೊಗೊಂಡು. ಪುಸ್ತಕಗಳು ಮತ್ತು ಲೇಖಕರು, ಇದು ಬಿಡಲ್ಲ, ಎಲ್ಲವನ್ನು ನಾವು ಕವರ್ ಮಾಡಿದ್ದೀವಿ ಎಷ್ಟಾಗುತ್ತೆ ಅಷ್ಟು. ಓಕೆ, ಸೊ ಕೈಲಾಸ್ ಸತ್ಯಾರ್ಥಿ ಯಾವುದಕ್ಕೆ ಬಂದಿದೆ? ದಿಯಾಸ್ಲೈ ಅನ್ನೋ ಒಂದು ಆತ್ಮಚರಿತ್ರೆ, ಯಾವುದು? ಕೈಲಾಸ್ ಸತ್ಯಾರ್ಥಿ. ಯಾವುದೇ ನ್ಯೂಸಲ್ಲಿ ಇರುತ್ತಲ್ವ, ಎಲ್ಲ ಪುಸ್ತಕಗಳು ನಾವು ತೊಗೊಂಬಂದಿದ್ದೀವಿ ನೋಡಿ, 7-8 ಪುಸ್ತಕಗಳು ನ್ಯೂಸಲ್ಲಿದ್ದಾವೆ. ಸೊ ಅದಕ್ಕೆ ಯಾವುದು ಬಿಡಲ್ಲ, ರೈಟ್. ಸೊ ನೆಕ್ಸ್ಟು ಇವೊಂದಿಷ್ಟು ಮಿಸಲ್ನಿಯಸ್ ಥಿಂಗ್ಸ್ ಅಪ್ಪ, ಮಿಸಲ್ನಿಯಸ್, ಅವು ಯಾವನ್ನೂ ನಾವು ಯಾವ ಟಾಪಿಕಲ್ಲೂ ಸೇರ್ಸೋಕ್ಕಾಗಲ್ಲ, ಅದನ್ನೇನು ಮಾಡೋದು, ಮಿಸಲ್ನಿಯಸ್ ಥಿಂಗ್ಸ್ ಆಗಿ ನಾವು ತೊಗೊಂಡು. ಯಾವ ರೇಷ್ಮೆ ಓಕೋ ಟ್ರೆಕ್ಸ್ ಪ್ರಾಮಾಣೀಕರಣವನ್ನು ಗಳಿಸಿತು? ಯಾವುದು? ಏರಿ ರೇಷ್ಮೆ ಅನ್ನೋದು. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಹೊಸ ಸದಸ್ಯ ಯಾರು? ಇಂಡೋನೇಷ್ಯಾ. ಸೊ ಈ ಥರದ ಮಿಸಲ್ನಿಯಸ್ ಥಿಂಗ್ಸ್ನ ನಾವೇನು ಮಾಡಿದ್ವಿ, ಒಂದು 20-30 ಕ್ವಶನ್ ಮಿಸಲ್ನಿಯಸ್ ಥಿಂಗ್ಸ್ ಮೇಲೆ ಇರುತ್ತೆ. ಆಮೇಲೆ ಲಾಸ್ಟಲ್ಲಿ ಕರ್ನಾಟಕ. ಬಿಡೋಕ್ಕಾಗತ್ತಾ? ಬಿಡೋಕ್ಕಾಗಲ್ಲ. ಕರ್ನಾಟಕ ಕೂಡ ಏನಾಗಲ್ಲ, ಬಿಡೋಕ್ಕೆ ಆಗಲ್ಲ. ಕರ್ನಾಟಕ ಕೂಡ ನಾನು ಏನು ಮಾಡ್ತೀನಿ, ಕವರ್ ಮಾಡ್ತೀನಿ. ಜ್ಞಾನಪದ ಅಕಾಡೆಮಿ ಪ್ರಶಸ್ತಿಗಳು ಬಂದಿರುತ್ತೆ.
ಸೊ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಹೊಸ ಹೆಸರನ್ನು ಏನು ಮಾಡಿದ್ದಾರೆ, ಚೇಂಜ್ ಮಾಡಿದ್ದಾರೆ. ಏನೋ ಮನಮೋಹನ್ ಸಿಂಗ್ ಯೂನಿವರ್ಸಿಟಿ ಅಂತ. ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನೋ ನ್ಯೂಸಲ್ಲಿರುತ್ತೆ. ಅದು ಕೂಡ ಎಲ್ಲವನ್ನು ಕರ್ನಾಟಕ ಶಿಕ್ಷಣದ ವೆಚ್ಚ ಸಂಬಂಧಪಟ್ಟಂತೆ ಯಾವ ಬಜೆಟಲ್ಲಿ ಬಂದಿರುತ್ತೆ ಆ ಮಂತದ್ದು ಏನೋ ನ್ಯೂಸಲ್ಲಿರುತ್ತೆ. ಸಾವಯವ ತಾಲೂಕು ಯಾವುದು ಫಸ್ಟು, ಜೋಯಿಡಾ ಕರ್ನಾಟಕದ್ದು ಅಲ್ವಾ. ಸೊ ಇವೆಲ್ಲವನ್ನು ನೋಡಿ ನಾನು ಇಂಪಾರ್ಟೆಂಟ್ ಥಿಂಗ್ಸ್ಗಳನ್ನು ಕರ್ನಾಟಕದ್ದು ಸಹಿತ ಏನು ಮಾಡಿದ್ದೀನಿ, ತೊಗೊಂಡು ಬಂದಿದ್ದೀನಿ. ಸೊ ನೋಡಿ ಈ ಮಂತದ್ದು ಆಲ್ಮೋಸ್ಟ್ ಎಷ್ಟಾಗಿದೆ, 215 ಪ್ರಶ್ನೆ ಆಗಿದೆ. ಆಲ್ಮೋಸ್ಟ್ 180 to 200 ಪ್ಲಸ್ ಆ ರೇಂಜಲ್ಲಿ ಎಲ್ಲ ಮಂತದ್ದು ಇದ್ದಾವೆ. ಸೊ ಇದೇನೋದು ಇಂಗ್ಲೀಷ್. ಓಕೆ, ಇದೇನಪ್ಪ, ಇದು ಇಂಗ್ಲೀಷ್ ರಿಲೇಟೆಡ್. ಸಾರಿ, ಇದು ಕನ್ನಡ MCQಸು. ಸೊ ಈಗ ಇಂಗ್ಲೀಷ್ ತೋರಿಸ್ತೀನಿ ನೋಡಿ ನಿಮಗೆ. ಇಂಗ್ಲೀಷನ್ನು ನಾನು ನಿಮ್ಗೆ ಏನು ಮಾಡ್ತೀನಿ, ತೋರಿಸ್ತೀನಿ. ಓಕೆ, ಇಂಗ್ಲೀಷನ್ನು ಏನು ಮಾಡ್ತೀನಿ, ತೋರಿಸ್ತೀನಿ. 1 ಸೆಕೆಂಡ್. ಹಾಂ, ಇದು ಇಂಗ್ಲೀಷ್ ಬೂಸ್ಟರ್ ಡೋಸ್ ಮಾರ್ಚ್ ರಿಲೇಟೆಡ್. ನೋಡಿ ಯಾವುದೇ ಟ್ರಾನ್ಸ್ಲೇಷನ್ ಇಶ್ಯೂ ಇಲ್ಲ, ನೋಡ್ಕೋಬೋದು. ವಿತ್ ರೆಸ್ಪೆಕ್ಟ್ ಟು ವರ್ಕ್ ಸೆಂಟ್ರಲ್, 1 ನಿಮಿಷ, ಸೆಂಟ್ರಲ್ 1 ಸೆಕೆಂಡ್, ಸೆಂಟ್ರಲ್ ವರ್ಕ್ ಕೌನ್ಸಿಲ್ ನೋಡಿ, ಅದೆಲ್ಲ ಸ್ಟ್ಯಾಚ್ಯುಟರಿ ಬಾಡಿ ಅಂಡರ್ ದಿ ಅಡ್ಮಿನಿಸ್ಟ್ರೇಟಿವ್ ಆಫ್ ಕಂಟ್ರೋಲ್ ಆ್ಯಂಡ್ ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್. ನ್ಯಾಷನಲ್ ಲೆವೆಲ್ ಆಫ್ ಎಕ್ಸ್ ಬಾಡಿ ಸೆಂಟ್ರಲ್ ಗೌರ್ಮೆಂಟಲ್ಲಿ. ನೋಡಿ ಏನು ಚೇಂಜಸ್ ಇಲ್ಲ. ಅಮೆಂಡ್ಮೆಂಟ್ಸ್ ಯಾಕೆ ತೊಗೊಂಡಿರ್ತೀನಿ ಅಂದರೆ, ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ನ್ಯೂಸಲ್ಲಿರುತ್ತೆ. ಯಾಕಂದರೆ ಈ ಅಮೆಂಡ್ಮೆಂಟ್ಸ್ ಮೇಲೆ ಪ್ರಶ್ನೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಆಮೇಲೆ ಇವೆಲ್ಲ HIT ಇದ್ದಾವೆ ಅಲ್ವಾ, ಸ್ಟೆಟಿಕ್ ಕೂಡ ಕವರ್ ಆಗಬೇಕು ನಿಮಗೆ. ಆ ರೀತಿಯಾಗಿ ಇದೇ ಥರ ಪಾಲಿಟಿ ಆದಮೇಲೆ ಎಕನಾಮಿ ಮೇಲೆ. ಚಿಲಿ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಕಾಪರ್ ಇನ್ ದಿ ವರ್ಲ್ಡ್. ರಾಜಸ್ಥಾನ ಇಸ್ ದಿ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ಕಾಪರ್. ಪ್ರೊಡ್ಯೂಸರ್ ಅಲ್ಲ, ರಿಸರ್ವ್ ಇದೆ ರಾಜಸ್ಥಾನಲ್ಲಿ. ಪ್ರೊಡ್ಯೂಸರ್ ಯಾರು, ಮಧ್ಯಪ್ರದೇಶ್. ನೋಡಿ ಯಾವುದೇ ಟ್ರಾನ್ಸ್ಲೇಷನ್ ಇಲ್ಲ, ಏನಿಲ್ಲ, ನೀಟಾಗಿ ಮಾಡಿದ್ದೀವಿ. ಎಲ್ಲವೂ ಕೂಡ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ರೈಟ್. ಸೊ ಅದಕ್ಕೆ ಏನು, ವಿಚ್ ಆಫ್ ದಿ ಫಾಲೋಯಿಂಗ್ ಕ್ರಾಪ್ಸ್ ನೋನ್ ಆಸ್ ಅ ವೈಟ್ ಗೋಲ್ಡ್. ಯಾರು ಕರೀತಾರೆ, ಕಾಟನ್ಗೆ ವೈಟ್ ಗೋಲ್ಡ್ ಅಂತ ಕರೀತಾರೆ. ಇವೆಲ್ಲ ಕೇಳ್ತಾರೆ, ಇವೆಲ್ಲ GK ಎವರ್ಗ್ರೀನ್ GK ಕರೆಂಟ್ ಅಫೇರ್ಸಲ್ಲಿ ಕೂಡ ಕವರ್ ಮಾಡ್ತಾ ಇದ್ದೀನಿ ನಾನು. ವೀಟ್ ಪ್ರೊಡಕ್ಷನ್ ಇಂಪಾರ್ಟೆಂಟು, ಕೇಳ್ತಾನೆ ಅಲ್ವಾ. ಸೊ ಎಲ್ಲವನ್ನು ಕೂಡ ಏನು ಮಾಡಿದ್ದೀನಿ, ನಾನು ಕವರ್ ಮಾಡಿ. ಬ್ಯಾಡಗಿ ಚಿಲ್ಲಿ ವೆಲ್ ನೋನ್, ಎಲ್ಲಿ, ಯಾವುದಪ್ಪ, ನಮ್ಮ ಇಂಡಿಯಾ, ಕರ್ನಾಟಕ ಅಲ್ವಾ, ನ್ಯೂಸಲ್ಲಿದೆ. ಆ್ಯಂಟಿ ಡಂಪಿಂಗ್ ಮೇಜರ್ಸ್, ಇವೆಲ್ಲ ಟ್ರೇಡ್ ರಿಲೇಟೆಡ್ ಟರ್ಮ್ಸ್. ಇಕ್ವೇಷನ್ ಲಿವಿ ಇಂಪಾರ್ಟೆಂಟ್, HYT ಟಾಪಿಕ್ ಇದು ಇಂಪಾರ್ಟೆಂಟ್. ಇದು ಆನ್ಲೈನ್ ಸರ್ವಿಸಸ್ ಮೇಲೆ ಕೊಡ್ತಾರೆ, 6% ಇದೆ. ಡಿಜಿಟಲ್ ಟ್ಯಾಕ್ಸ್, ರೈಟ್. ಇವೆಲ್ಲ ಏನು ನ್ಯೂಸಲ್ಲಿದೆ, ಬರುತ್ತೆ. ಓಕೆ, ಅದಕ್ಕೆ ತೊಗೊಂಡಿದ್ದೀನಿ. ಜಿಯೋಗ್ರಫಿ ಆ್ಯಂಡ್ ಪ್ಲೇಸಸ್ ಇನ್ ನ್ಯೂಸ್. ಕ್ರೂಡ್ಸ್, ಎತ್ನಿಕ್ ಗ್ರೂಪ್ಸ್ ಹೇಳಿದ್ನಲ್ಲ ಅವಾಗಲೇ. ಸೊ ಎಲ್ಲವೂ ಕೂಡ ಏನು, ಇಲ್ಲೂ ಕೂಡ ಏನು, ಇಂಗ್ಲೀಷಲ್ಲೂ ಕೂಡ ಎಲ್ಲವೂ ಜೋಗ್ರಫಿ ಇದೆ ನೋಡಿ. ಆಮೇಲೆ ಸ್ಕೀಮ್ಸ್ ಇದೆ, ಸ್ವಾವಲಂಬಿ ಇನಿಷಿಯೇಟಿವ್ ಹೇಳಿದ್ನಲ್ಲ, ಸ್ವಾವಲಂಬಿ ಇನಿಷಿಯೇಟಿವ್ ಮೇಲೆ. ಆಮೇಲೆ ಪ್ರಧಾನಮಂತ್ರಿ ಶ್ರಮ್ ಯೋಗಿ ಮಾನ್ಧನ್ ಸ್ಕೀಮ್ ನ್ಯೂಸಲ್ಲಿದೆ, ಅದನ್ನು ಕೂಡ ತೊಗೊಂಡಿದ್ದೀನಿ. ದೆಹಲಿ ಮಹಿಳಾ ಸಮೃದ್ಧಿ ಸ್ಕೀಮ್, ಯಾಕಂದರೆ ಇಂಪಾರ್ಟೆಂಟ್, ಅದು ತುಂಬ ನ್ಯೂಸಲ್ಲಿ ಇರುತ್ತೆ, ಅದು ಭಾಳ ಅದಕ್ಕೆ ಎಂಫಸಿಸ್ ಆಗಿರುತ್ತೆ, ಅದಕ್ಕೆ ಅದನ್ನು ಕೂಡ ನಾನು ತೊಗೊಂಡಿರ್ತೀನಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ, HYT ಎಲ್ಲ ಪರೀಕ್ಷೆಯಲ್ಲಿ ಬರೋ ಚಾನ್ಸಸ್ ಜಾಸ್ತಿ. ನ್ಯೂಸಲ್ಲಿದೆ ಅಂದರೆ ನಾವು ಮಾಡಲೇಬೇಕು ಅಲ್ವಾ. ಸೊ ಇದಿಷ್ಟು ಇಂಪಾರ್ಟೆಂಟ್ ಥಿಂಗ್ಸ್. ಓಕೆ, ಇದಿಷ್ಟೇನಿದೆ ಇಂಪಾರ್ಟೆಂಟ್ ಥಿಂಗ್ಸ್ಗಳು. ಇಂಗ್ಲೀಷಲ್ಲೂ ಕೂಡ ಏನು ಮಾಡಿದ್ದೀವಿ ನಾವು, ಕವರನ್ನು ಮಾಡಿದ್ದೀವಿ. ಯಾವುದು ಕೂಡ ನೋಡಿ, ಸಮಗ್ರ ಶಿಕ್ಷಾ ಸ್ಕೀಮು, ಸಾಗರಮಾಲಾ ಇಂಪಾರ್ಟೆಂಟು ಅಲ್ವಾ. ಸೊ ಈ ಸ್ಕೀಮ್ಸ್ ಆಯಿತು. ಸ್ಕೀಮ್ಸ್ ಆದಮೇಲೆ ಸೈನ್ಸ್ ಆ್ಯಂಡ್ ಟೆಕ್ ಕೂಡ ಇರುತ್ತೆ. ಓಕೆ, ಸ್ಕೀಮ್ಸ್ ಆದಮೇಲೆ ಸೈನ್ಸ್ ಆ್ಯಂಡ್ ಟೆಕ್ ಕೂಡ ನಾವು ಕವರನ್ನು ಮಾಡಿದ್ದೀವಿ ನೋಡಿ. ಸೈನ್ಸ್ ಆ್ಯಂಡ್ ಟೆಕ್ಕು ಅದೇ ಥರ ಸೇಮ್, ಕನ್ನಡ ಇಂಗ್ಲೀಷ್ ಏನು ಡಿಫ್ರೆನ್ಸ್ ಇಲ್ಲ, ಎಲ್ಲ ಸೇಮ್ ಇದೆ. ಸೈನ್ಸ್ ಆ್ಯಂಡ್ ಟೆಕ್ಕು, ಎನ್ವಿರಾನ್ಮೆಂಟು. ಓಕೆ, ಆಮೇಲೆ ನೋಡಿ ಇಂಟರ್ನ್ಯಾಷನಲ್ ರಿಲೇಷನ್ಸು, ಅಲ್ಲೇನಿತ್ತು ಇಲ್ಲೂ ಅದೇ ಇದೆ, ಸೇಮ್ ಇದೆ. ಓಕೆ, ಈ ಒಂದು ಕಂಟೆಂಟ್ನ ನೀವು ನೋಡ್ಕೋಬೋದು. ಪಾಸ್ ಮಾಡ್ತೀನಿ, ನೀವು ಕಂಟೆಂಟ್ನ ನೋಡಿ ಡಿಸೈಡ್ ಮಾಡಿ. ಓಕೆ, ಸೊ ಮೋದಿಯವರಿಗೆ ಅವಾರ್ಡ್ ಕೊಟ್ಟಿರ್ತಾರೆ ಒಂದಿಷ್ಟು ಇಂಟರ್ನ್ಯಾಷನಲ್ ರಿಲೇಟೆಡ್. ಯಾವುದು, ಮಾರಿಷಿಯಸ್ ಕೊಟ್ಟಿದ್ದಾರೆ, ಗ್ರ್ಯಾಂಡ್ ಕಮಾಂಡರ್ ಆಫ್ ದಿ ಆರ್ಡರ್ ಆಫ್ ದಿ ಸ್ಟಾರ್ ಆ್ಯಂಡ್ ಕೀ ಅಂತ ಹೇಳಿ, ಇಂಡಿಯನ್ ಓಷನ್ದು. ಸೊ ಈ ಥರದ ಅವಾರ್ಡ್ಸ್ ಯಾವುದು ಆ ಮಂತಲ್ಲಿ ಏನೇನು ನ್ಯೂಸಲ್ಲಿ ಇರುತ್ತೆ. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್, ಅವೆಲ್ಲ ಕನ್ನಡದಲ್ಲಿ ಹೇಳಿದೆ. ಪ್ರತಿಯೊಂದನ್ನು ಏನು ಮಾಡ್ತಾ ಇದ್ದೀನಿ ನಾನು, ಇಂಡಿಯನ್ ಓಷನ್ ಡ್ರೀಮ್ ಅಸೋಸಿಯೇಷನ್, ಇದು HYT ಪ್ರೀವಿಯಸ್ ಇಯರ್ ಕ್ವಶನ್ ಥೀಮು. ಸೊ ಯಾವುದನ್ನು ನಾವು ಮಿಸ್ ಮಾಡಿಲ್ಲ, ಎಲ್ಲವನ್ನೂ ಏನು ಮಾಡಿದ್ದೀನಿ, ಕವರ್ ಮಾಡಿದ್ದೀನಿ. ಓಕೆ, ನೋಡಿ ಹಿಸ್ಟ್ರಿ ಆ್ಯಂಡ್ ಕಲ್ಚರ್, ಯಾವುದು ಹಿಸ್ಟ್ರಿ ರಿಲೇಟೆಡ್ ಟರ್ಮ್ಸ್ ನ್ಯೂಸಲ್ಲಿರುತ್ತೆ ಅದನ್ನು ಕೂಡ. ಓಕೆ, ಆಮೇಲೆ ಹೇಳಿದ್ನಲ್ಲ ಡಿಫೆನ್ಸ್ ಆ್ಯಂಡ್ ಸೆಕ್ಯೂರಿಟಿ, ಎಕ್ಸಸೈಸಸ್ಸು, ಮಿಸೈಲ್ಸು, ಅದನ್ನೆಲ್ಲ ಏನು ಮಾಡ್ತೀನಿ, ಡಿಫೆನ್ಸ್ ಆ್ಯಂಡ್ ಸೆಕ್ಯೂರಿಟಿಲಿ ಕವರ್ ಆಗುತ್ತೆ ನೋಡಿ. ಆಪ್ರೇಷನ್ಸ್ ಏನಾದರೂ ಇರುತ್ತಲ್ಲ, ಆಪ್ರೇಷನ್ ಮೈತ್ರಿ, ದೋಸ್ತು, ಸದ್ಭಾವ್, ಇವೆಲ್ಲ ಡಿಫೆನ್ಸ್ ರಿಲೇಟೆಡ್ ಮಾಡೋದಲ್ವಾ, ಏರ್ಫೋರ್ಸ್ ಅವರು. ಆಮೇಲೆ ಸ್ಪೋರ್ಟ್ಸು ನೋಡಿ, ಸ್ಪೋರ್ಟ್ಸದ್ದು ಎಲ್ಲ ಕವರ್ ಮಾಡ್ತೀನಿ, ಏನೂ ಮಿಸ್ ಆಗೋಲ್ಲ. ಎವ್ರಿಥಿಂಗ್ ವಿಲ್ ಕವರ್. ಓಕೆ, ಎವ್ರಿಥಿಂಗ್. ಅವಾರ್ಡ್ಸ್ ಆ್ಯಂಡ್ ಹಾನರ್ಸ್ ಹೇಳಿದ್ನಲ್ಲ, ಅವಾರ್ಡ್ಸ್ ಆ್ಯಂಡ್ ಹಾನರ್ಸ್ ಕೂಡ ಏನಾಗಿದೆ, ಇಲ್ಲಿ ಕವರ್ ಆಗಿದೆ. ಅಪಾಯಿಂಟ್ಮೆಂಟ್ಸ್ ಇಂಪಾರ್ಟೆಂಟ್, ಯಾವ್ದಾದ್ರು ಆ ಮಂತಲ್ಲಿ ಅಪಾಯಿಂಟ್ಮೆಂಟ್ ಆಗಿದ್ರೆ ಅದನ್ನು ಕೂಡ ಕವರ್ ಮಾಡ್ತೀನಿ. ಓಕೆ, ಫಸ್ಟ್ ವುಮೆನ್ ಲಾ ಸೆಕ್ರೆಟರಿ, ವುಮೆನ್ ಅಲ್ವಾ, ಫಸ್ಟ್ ವುಮೆನ್ ಲಾ ಅಂತಂದ ತಕ್ಷಣ ಅದಕ್ಕೆ ತೊಗೊಂಡಿದೆ. ಈಗ ಅಂದರೆ ತೊಗೋತಾ ಇರಲಿಲ್ಲ. ಫಸ್ಟ್ ವುಮೆನ್ ಲಾ ಸೆಕ್ರೆಟರಿ ಇನ್ ಇಂಡಿಯಾ, ದಟ್ಸ್ ವೈ ಟಫ್ ಮಾಡಿದ್ರೆ ಈ ಥರ ಮಾಡ್ತೀನಿ. ಸುಮ್ಮನೆ ನೋಡ್ಕೊಂಡು ಹೋಗಿ, ಬಯಟ್ ಹೊಡೆಯೋ ಅವಶ್ಯಕತೆ ಇಲ್ಲ. ಈ ಥರದ ಥಿಂಗ್ಸ್ಗಳನ್ನು ಮೇನ್ ಬಯಟ್ ಹೊಡೀರಿ, ಇವೆಲ್ಲ ಬೇಡ. ಬಟ್ ಕಣ್ಣಾಡಿಸಿ ಆಪ್ಷನ್ಸ್ ನೋಡಿ ಎಲಿಮಿನೇಟ್ ಮಾಡೋಕ್ಕಾದ್ರೆ ನಿಮ್ಗೆ ಅದು ಯೂಸ್ ಆಗುತ್ತೆ, ಅದರ ಸಲುವಾಗಿ. ಓಕೆ, ಇಂಪಾರ್ಟೆಂಟ್ ಡೇಸ್
ಇಂಪಾರ್ಟೆಂಟ್ ಡೇಸ್ ಆ್ಯಂಡ್ ಥೀಮ್ಸ್. ಸೊ ಎವ್ರಿಥಿಂಗ್ ವಿಲ್ ಕವರ್. ಬುಕ್ಸ್ ಆ್ಯಂಡ್ ಆಥರ್ಸ್ ಹೇಳಿದ್ನಲ್ಲ, ಬುಕ್ಸ್ ಆ್ಯಂಡ್ ಆಥರ್ಸ್ ಯಾವುದೂ ಬಿಟ್ಟಿಲ್ಲ. ಮಿಸಲ್ನಿಯಸ್ನೇ ಇನ್ನೊಂದು 20-30 ಕ್ವಶನ್ ಮಿಸಲ್ನಿಯಸ್ ಆಗಿಬಿಟ್ಟಿರುತ್ತೆ. ಓಕೆ, ಮಿಸಲ್ನಿಯಸ್ ಥಿಂಗ್ಸ್ನ ಏನು ಮಾಡ್ತೀವಿ, ಕವರ್ ಮಾಡ್ತೀವಿ. ಓಕೆ, ವೇರ್ ನ್ಯೂಸ್ ಸಿಲ್ಕ್ ಕೋಕಾನ್ ಮಾರ್ಕೆಟ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ ನಬಾರ್ಡ್ ಅಂಡರ್ ಫ್ರಮ್ ಮೈಸೂರು. ಯಾಕಂದರೆ ಸೊ ಅದು ಇಂಪಾರ್ಟೆಂಟ್ ಅಲ್ವಾ, ಸೊ ಅದ್ರ ಸಲುವಾಗಿ ನೋಡಿ. ಸ್ಪೆಷಲ್ ಸಪೋರ್ಟ್ ಸ್ಕೀಮ್ HY ನ್ಯೂ ಮಂತ್ಲಿ ಪ್ರೊವೈಡೆಡ್ HY ಇನ್ಫೆಕ್ಟೆಡವ್ರಿಗೆ ಎಷ್ಟು ಕೊಡ್ತಾರೆ? ಎಷ್ಟು ಕೊಡ್ತಾರೆ? ನಮ್ಮ ಕರ್ನಾಟಕದ್ದು ಎಷ್ಟು 2,000 ರೂಪಾಯಿ ಕೊಡ್ತಾರೆ ಮಂತ್ಲಿ ಅವ್ರಿಗೆ, ಇದಕ್ಕೆ ಎಕ್ಸ್ಪೆನ್ಸಸ್ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಏನು ಕರ್ನಾಟಕದ ರಿಲೇಟೆಡ್ ಸಹಿತ ನಾವು ಕವರ್ ಮಾಡಿ. ಹೂ ಇಸ್ ಚೇರ್ಪರ್ಸನ್ ಆಫ್ ದಿ ನ್ಯೂಲಿ ಕಾನ್ಸ್ಟಿಟ್ಯೂಟೆಡ್ ಕರ್ನಾಟಕ ರೀಜನಲ್ ಇಂಬ್ಯಾಲೆನ್ಸ್? ಯಾರಪ್ಪ? ಗೋವಿಂದರಾವ್ ಅವರು. ಗೋವಿಂದರಾವ್, ಪ್ರೊಫೆಸರ್ ಗೋವಿಂದರಾವ್. ಓಕೆ, ಯಾರು? ಪ್ರೊಫೆಸರ್ ಗೋವಿಂದರಾವ್, ನೆನ್ಪಿಟ್ಕೊಳ್ಳಿ. ರೈಟ್. ಸೊ ಈ ಥರ ಕಮಿಟಿಗಳು ಕಾರ್ಪೊರೇಷನ್ಸ್ ನ್ಯೂಸಲ್ಲಿ ಇರುತ್ತೆ, ಏನಾದರೂ ಇದ್ದರೆ ಅವೆಲ್ಲವನ್ನು ಕೂಡ ನಾವೇನು ಮಾಡಿದ್ದೀವಿ, ಕವರನ್ನು ಮಾಡಿದ್ದೀವಿ. ನ್ಯೂ ಟೂರಿಸಮ್ ಪಾಲಿಸಿ ನ್ಯೂಸಲ್ಲಿದೆ, ಕೇಳ್ತಾರೆ ಗ್ರೂಪ್ C ಎಕ್ಸಾಮ್ಸಲ್ಲಿ, ಅದನ್ನು ಕೂಡ ಕವರ್ ಮಾಡಿದ್ದೀವಿ. ಎಲ್ಲವನ್ನು ಹೋಲಿಸ್ಟಿಕ್ ಆಗಿ 11 ಮಂತ್ಸ್ ನಾವು ಕವರ್ ಮಾಡಿದ್ದೀವಿ. 12 ಮಂತ್ಸ್. ಈಗ 11 ಮಂತದ್ದು ರೆಡಿ ಇದೆ. 12 ಮಂತದ್ದು ನಿಮಗೆ ಡಿಸೆಂಬರ್ ಜನವರಿ ಫಸ್ಟ್ ವೀಕ್ ಸಿಗುತ್ತೆ. 2000+ MCQs. ಸೊ ಬೇಕಾತಂದರೆ 6360497425 ನಂಬರ್ಗೆ ಕರೆ ಮಾಡಿ, ನಿಮಗೆ ಇದು ಸಿಗುತ್ತೆ. ಗ್ರೂಪ್ ಮಾಡಿದ್ದೀನಿ, ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀವಿ, ನೀವು ಅದನ್ನು ಪ್ರಿಂಟ್ ತೊಗೊಂಡು ಮಾಡ್ಕೋಬೋದು. ರೈಟ್. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇದನ್ನು ಒಂದು ರೆವಲ್ಯೂಷನರಿಯಾಗಿ ನಾವು ಮಾಡ್ತಾಯಿದ್ದೀವಿ. ಸೊ ಇಷ್ಟು ಮೈಕ್ರೋ ಲೆವೆಲಲ್ಲಿ ಕನ್ನಡದ ಮತ್ತು ಇಂಗ್ಲೀಷಲ್ಲಿ ಕರ್ನಾಟಕ ಯಾವುದೇ ಎಕ್ಸಾಮ್ಸಲ್ಲಿ ಯಾರೂ ಕೂಡ ಇಷ್ಟು ಡೀಟೇಲಾಗಿ ಮಾಡಿಲ್ಲ. MCQsನ ನಾವು ಮಾಡ್ತಾಯಿದ್ದೀವಿ. ಇದ್ರ ಉಪಯೋಗನ ತೊಗೊಳ್ಳಿ. ಬರೀ 199 ರುಪೀಸು. ಸರ್ 199 ಜಾಸ್ತಿ ಆಗುತ್ತೆ ನೋಡಿ, ಹೇಳ್ತೀನಿಲ್ಲ, ಬರೀ 15 ರುಪೀಸ್ಗೆ ನಿಮಗೆ 200 MCQ ಸಿಗ್ತಾ ಇದೆ. ಅಂದರೆ 2 ಟೆಸ್ಟು 15 ರೂಪಾಯಿ ಕೊಡ್ತಾಯಿದ್ದೀನಿ ನಾನು, ಅಲ್ವಾ? ಸೊ ನಿಮ್ಮ ಸಹಕಾರ ಬೆಂಬಲ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮುಂದೆ ಪ್ರೋಗ್ರಾಮ್ಸ್ ಮಾಡೋಕ್ಕೆ ನಮಗೆ ಇನ್ನಿಷ್ಟು ಮೋಟಿವೇಶನ್ ಆಗುತ್ತೆ. ಓಕೆ, ನಮ್ಮದೇನು ಉದ್ದೇಶ ಅಂದರೆ ಮಿನಿಮಮ್ ಅಮೌಂಟಲ್ಲಿ ಬೆಸ್ಟ್ ಸರ್ವಿಸ್ ಕೊಡಬೇಕನ್ನೋದು. ಫ್ರೀಯಾಗಿ ಕೂಡ ಕೊಡೋಕ್ಕಾಗಲ್ಲ, ಬಿಕಾಸ್ ನಾವು ಒಂದು ಇದನ್ನು ಕೆರಿಯರ್ ಅಂತ ತೊಗೊಂಡಿರ್ತೀವಿ. ನಮ್ಮದು ಹೊಟ್ಟೆಪಾಡು, ನಮ್ಮದು ನಡಿಬೇಕಾಗತ್ತೆ. ಚಿಕ್ಕ ಪುಟ್ಟಿದ್ದು ಹಾಗಂತ ದುಡ್ಡು ಮಾಡೋ ಇದು ಇಲ್ಲ. ಚಿಕ್ಕ ಪುಟ್ಟದ್ದೇನಿದೆ ನಮ್ಮ ಕೈಲಿ ಆದಷ್ಟು ನಾವು ಸಹಾಯನ ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಓಕೆ, ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಿಮ್ದು ಏನೇ ಇದ್ದರೂ ಕಮೆಂಟ್ ಹಾಕಿ, ನಾನು ಕಮೆಂಟಲ್ಲಿ ನಿಮಗೆ ನಿಮ್ಮ ಪರಿಹಾರಗಳನ್ನು, ನಿಮಗೇನು ಡೌಟ್ಸ್ ಇರುತ್ತೆ ಅದನ್ನು ನಾನು ಬಗೆಹರಿಸ್ತೀನಿ. ಓಕೆ, ಇಷ್ಟು ಹೇಳ್ತಾ ಈ ಒಂದು ವಿಡಿಯೋಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.